ನೇತ್ರಾವತಿ ನದಿ ತೀರದ ಕೇಸ್ ತನಿಖೆ ಚುರುಕು. ಯೂಟ್ಯೂಬರ್ ಅಭಿಷೇಕ್ಗೆ ಇವತ್ತು ಮತ್ತೆ ಎಸ್ಐಟಿ ಡ್ರಿಲ್. ತನಿಖೆಯಾಗದೆ ಪ್ರಸಾರ ಮಾಡಿದ್ದರ ಬಗ್ಗೆ ವಿಚಾರಣೆ. ಬುರ್ಡೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಕೇರಳಕ್ಕೂ ಲಿಂಕ್ ಆಗಿದೆಯಾ ಈ ಪ್ರಕರಣ? ಪಕ್ಕದ ರಾಜ್ಯದ ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ನೋಟಿಸ್. ಕಾಮಗಾರಿ ವೇಳೆ ಜನರಿಗೆ ಆಗ್ತಿದ್ದ ಸಮಸ್ಯೆ ತಡೆಯೋದಕ್ಕೆ ಪ್ಲಾನ್. ಪರಿಹಾರ ಕಂಡುಕೊಳ್ಳೋಕೆ ಮುಂದಾದ ಜಿಬಿಎ. ತಾತ್ಕಾಲಿಕ ಮೇಲ್ಸೇತುವೆ ನಿರ್ಮಿಸೋದಕ್ಕೆ ಸಜ್ಜು. ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತೆ ಮರಳು ಮಾಫಿಯಾ. ಕಳೆದ ತಿಂಗಳು ರೇಡ್ ಮಾಡಿದ್ದ ಜಾಗದಲ್ಲೇ ದಂಧೆ. ಸ್ಥಳಕ್ಕೆ ಅಧಿಕಾರಿಗಳ ಭೇಟಿ, ಪರಿಶೀಲನೆ. ಚಿಕ್ಕಮಗಳೂರಿನಲ್ಲಿ ಈದ್ ಮಿಲಾದ್ ಮೆರವಣಿಗೆ. ನಗರದಲ್ಲಿ ಪೊಲೀಸ್ ಹೈ ಅಲರ್ಟ್. ಪ್ರಮುಖ ರಸ್ತೆಗಳಲ್ಲಿ ಸಂಚಾರ, ಪಾರ್ಕಿಂಗ್ ನಿರ್ಬಂಧ.